ವೆಲ್ಕಮ್ ಟು ಅರುಣೋದಯ ಚಾನಲ್. ಸಾಯಿ ಸುತೆಯವರ ಅನುಬಂಧದ ಕಾಳಜಿ ಎಪಿಸೋಡ್ 8ಕ್ಕೆ ಸ್ವಾಗತ. ಮನೆ ಬೀಗದ ಕೀಯನ್ನು ಕೂಡ ತಂದಿದ್ದಳು. ಅಕ್ಕನ ಮುಂದೆ ಹಿಡಿದಳು. ಹೋಗಿ ಮನೆ ಮಾಲೀಕರನ್ನು ನೋಡ್ಕೊಂಡು ಬರೋಣ. ಮಾಲಿನಿ ಸರಿ ಎಂದು ತಲೆದೂಗಿದಳು. ಅಲ್ಲಿಂದ 15 ಕಿಲೋಮೀಟರ್ ಆಗುತ್ತೆ. ಪೆಟ್ರೋಲ್ ನೀನೇ ಹಾಕ್ಸ್ಬೇಕಾಗತ್ತೆ. ಕರಾರು ಹಾಕಿದಳು. ದುಡ್ಡಿನ ವಿಷಯದಲ್ಲಿ ತೀರಾ ಜಾಣೆ. ಉತ್ಸಾಹದಿಂದಿದ್ದ ನಳಿನಿ ಹೂಗುಟ್ಟಿದಳು. ಪೆಟ್ರೋಲ್ ಬಂಕ್ ಬಳಿ ಲೂನಾ ನಿಲ್ಲಿಸಿದಾಗ ಆಯಿಲ್ 2 ಲೀಟ್ರು ಪೆಟ್ರೋಲ್ ಎಂದಳು. ನಳಿನಿ ಎದೆ ದಸಕ್ಕೆಂದಿತು. ಹಣ ತೆತ್ತ ಮೇಲೆ ಸಪ್ಪಗಾದಳು. ಮಾಲೀಕರನ್ನು ಕಂಡ ನಂತರವೇ ಮನೆಯ ಬಳಿಗೆ ಬಂದಿದ್ದು. ಮನೆ ಚಿಕ್ಕದೆ. ತಾವಿಬ್ಬರು ಹೊಂದಿಕೊಂಡಾಗ ನಳಿನಿಗೆ ಖುಷಿಯೇ. ಎಲ್ಲೆಡೆ ಓಡಾಡಿ ಬಂದಳು. ಒಂದು ಸಣ್ಣ ಹಾಲ್, ರೂಮು, ಕಿಚನ್, ಬಾತ್, ಅದರೊಳಗೆ ಕಕಸು. ನಿಮ್ಮಿಬ್ಬರಿಗೂ ಸಾಕು. ಮನೆ ದೊಡ್ಡದಾಗಿದ್ದರೆ ಬಂದ ನೆಂಟರು ಕೂಡ ಇಲ್ಲೇ ಉಳಿದುಕೊಳ್ಳುತ್ತಾರೆ. 4 ದಿನ ನಿಂತು ಹೋಗುತ್ತಾರೆ. ಆಮೇಲೆ ನರಹರಿ, ತಂಗಿ, ತಮ್ಮ ಬಂದರೆ ಇಲ್ಲೇ ಉಳಿದುಕೊಳ್ಳಬಹುದು. ಸಣ್ಣ ಮನೆಯ ಪ್ರಯೋಜನಗಳನ್ನು ಸೂಕ್ಷ್ಮವಾಗಿ ತಿಳಿಸಿದಳು. ಕೀಯನ್ನು ಬೆರಳಿಗೆ ಹಾಕಿಕೊಂಡು ತಿರುಗಿಸುತ್ತಾ, ದಿನ ವಾರ ಎಲ್ಲ ನೋಡೋದು ಓಲ್ಡ್ ವಿಷಯ. ನಾಳೆನೇ ಸಾಮಾನು ತಂದುಬಿಡು. ಸಂಜೆ ಬಂದು ನಾನು ಏನಾದರೂ ಹೆಲ್ಪ್ ಮಾಡ್ತೀನಿ. ಉತ್ಸಾಹ ತುಂಬಿದಳು. ತಕ್ಷಣ ನಳಿನಿಗೆ ನೆನಪು ಬಂತು. ಇದಕ್ಕೆ ಅಡ್ವಾನ್ಸ್ ಕೊಡಬೇಕಲ್ಲ, ನಿನ್ನ ಹತ್ರ ಕೇಳ್ತೀನಿ ಅಂತ ನಾನು ನರಹರಿಗೆ ಹೇಳಿದ್ದೆ. ಹೇಗೋ ಸಂಬಳ ನನ್ನ ಕೈಗೆ ತಂದು ಕೊಡ್ತಾರಲ್ಲ, ನಾನೇ ತಿಂಗಳಿಗಷ್ಟು ಅಂತ ಕಂತು ಕಟ್ಟಿಬಿಡ್ತೀನಿ. ಇದಕ್ಕೆ ಮಾಲಿನಿಯ ಒಪ್ಪಿಗೆ ಇಲ್ಲ. ಸಾರಿ ನಳಿನಿ, ನನ್ನ ಸ್ಥಿತಿ ನಿಂಗೆ ಗೊತ್ತು ಇದೆಯಲ್ಲ. ಅಪ್ಪ ಹಳೆ ಒಂಟಿ ಮರ ಇದ್ದಂಗೆ. ಅವರ ಖರ್ಚು ನಾನೇ ನೋಡ್ಕೋಬೇಕು. ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತು. ಹಣಕಾಸಿನ ವಿಷಯದಲ್ಲಿ ಸಹಾಯ ಮಾಡಲಾರೆ ಎಂದಳು ದೃಢವಾಗಿ. ತನ್ನದೇ ತಪ್ಪಾಯಿತೆಂದುಕೊಂಡಳು ನಳಿನಿ. ಇವಳ ಮದುವೆ ಸೆಟಲ್ ಆದಾಗ ದೊಡ್ಡ ರಾದಾಂತವೇ ನಡೆದು ಹೋಗಿತ್ತು. ಮನೆಯಲ್ಲಿ ಮೃತ್ಯುಂಜಯ ತಮ್ಮ ಹೆಸರಿನಲ್ಲಿದ್ದ ಮನೆಯನ್ನು ಮಾಲಿನಿಯ ಹೆಸರಿಗೆ ಬರೆದಿದ್ದರು. ಅದಕ್ಕೆ ಸಹಿಯನ್ನು ಕೂಡ ನಳಿನಿ ಹಾಕಿದ್ದಳು. ಈಗೇನು ಮಾಡೋದು ಅವಳನ್ನು ಕೇಳಿದಳು. 10 ಕ್ಷಣಗಳಷ್ಟು ದೀರ್ಘಕಾಲ ಮೌನ ವಹಿಸಿದಳು. ಹೇಗೋ ಗ್ಯಾಸ್, ಮಿಕ್ಸಿ ಅವೆಲ್ಲ ಅವರಿಗೆ ಬಿಟ್ಟು ಬಿಡಿ. 10,000ಕ್ಕೆ ನಿಮ್ಮಿಬ್ಬರಿಗೆ ಒಂದು ಸೀಮೆಎಣ್ಣೆ ಸ್ಟವ್ ಇಟ್ಕೊಂಡು ಬಿಡ್ರಿ. ಆಮೇಲೆ ನಿಧಾನವಾಗಿ ಒಂದೊಂದೇ ತಂದ್ಕೋಬೋದು. ಉಪಾಯವನ್ನು ಸೂಚಿಸಿದಳು ತಂಗಿಗೆ. ನಳಿನಿ ವಿವೇಕ ಸ್ಫೂರ್ತಿ ಸತ್ತಿತ್ತು. ಉತ್ಸಾಹ ಬತ್ತಿ ಸಪ್ಪಗಾದಳು ನಳಿನಿ. ಅವರು ಏನೇನೋ ಕಂಡೀಷನ್ ಹಾಕಿದ್ದಾರೆ. ಸಂಬಳದ ಹಣ ಬಿಟ್ಟು ಯಾವ ಕಂಡೀಷನ್ ಬೇಕಾದರೂ ಹಾಕಿಕೊಳ್ಳೆಂದೇ. ಗಂಡ ತನ್ನ ಮಧ್ಯೆ ನಡೆದುದನ್ನು ಉಸರಿಸಿದಳು. ಗುಡ್, ಒಂದ್ಸಲ ಈಚೆಗೆ ಬಂದ ಮೇಲೆ ಮುಗ್ದಂಗೆ ನಿನ್ನ ಸೆರಗು ಹಿಡ್ಕೊಂಡು ಓಡಾಡ್ತಾನೆ ನೋಡು ಎಂದು ಹುರಿದುಂಬಿಸಿದಳು ಮಾಲಿನಿ. ಅವಳ ಉಪಾಯವೇ ಬೇರೆ ಇತ್ತು. ಮನೆಯ ಮುಂದೆ ಲೂನಾ ನಿಂತಾಗ ಕಿಟಕಿಯ ಬಳಿ ನಿಂತಿದ್ದ ನರಹರಿ. ಈ 2 ದಿನದಿಂದ ಅವನು ಅನುಭವಿಸಿದ ಮಾನಸಿಕ ಹಿಂಸೆ ತೀರಾ ಘೋರ. ಸುಕನ್ಯಾ ಅವನಿಂದ ಮುಖ ತಪ್ಪಿಸಿಕೊಂಡೇ ಓಡಾಡುತ್ತಿದ್ದರು. ಎತ್ತ ಕರುಳಿನ ಸಂಕಷ್ಟವೇನು ಎಂದು ಅವನಿಗೆ ಗೊತ್ತು. ಹಲ್ಲು ಕಚ್ಚಿಡಿದ. ಅವನ ಮುಖದ ತುಂಬೆಲ್ಲ ಕ್ರೋಧ ತುಂಬಿಕೊಂಡಿತ್ತು. ಹಲೋ, ಅವನಾಗಿಯೇ ಹೊರಗೆ ಬಂದ. ಹಾಗಾಗಿಯೇ ಹಿಂದಿರುಗಿ ಬಿಡುವ ಮಾಲಿನಿ. ಹಲೋ, ಇದೇನು ಮನೆಯಲ್ಲೇ ಇದ್ದೀರಾ? ಲೂನಾದಿಂದ ಕೆಳಗಿಳಿದು ತಂಪು ಕನ್ನಡಕವನ್ನು ತೆಗೆದಳು. ಒಂದಿಷ್ಟು ಪರ್ಸ್ನಲ್ ಕೆಲಸವಿತ್ತು. ವಾರೆ ನೋಟದಿಂದ ಮಡದಿಯ ಮುಖ ಭಾವ ಅಳೆದ. ಬನ್ನಿ, ಒಳಕ್ಕೆ ಆಹ್ವಾನ ಕೊಟ್ಟ ಕೂಡ. ಇನ್ನೊಂದ್ಸಲ ಬರ್ತೀನಿ, ಅಪ್ಪ ಕಾಯ್ತಾ ಇರ್ತಾರೆ. ಲೂನಾ ಹತ್ತಿ ಕೈ ಬೀಸಿದಳು. ಭಾನುವಾರ ಬನ್ನಿ. ಅವಳ ಮಾತು ಗಾಳಿಯಲ್ಲಿ ತೇಲಿ ಹೋಯಿತು. ನಳಿನಿಯತ್ತ ವ್ಯಂಗ್ಯ ನಗು ಚೆಲ್ಲಿ, ಇನ್ಫಾರ್ಮೇಷನ್ ಕೊಟ್ಟಾಯ್ತಾ? ಬೆಚ್ಚುತನ ಇಣುಕಿತು ಅವಳ ಮುಖದಲ್ಲಿ. ಇಬ್ಬರು ಒಳಗೆ ಬಂದಾಗ ಅಕ್ಕಿ ಆರಿಸುತ್ತಿದ್ದ ಸುಕನ್ಯಾ ಮತ್ತಷ್ಟು ತಲೆ ತಗ್ಗಿಸಿದರು. ಹಾಟ್ ಬಾಕ್ಸ್ನಲ್ಲಿ ತಿಂಡಿ ಮುಚ್ಚಿಟ್ಟಿದ್ದೇನೆ, ತಗೋ ನಳಿನಿ ಹೇಳಿದರಷ್ಟೇ. ಅಕ್ಕರೆ ಮಮತೆ ತನ್ನ ಸರ್ವಸ್ವವನ್ನೆಲ್ಲ ಧಾರೆ ಎರೆದು ಬೆಳೆಸಿದ ಮಗನನ್ನು ಕಳೆದುಕೊಳ್ಳುವುದು ಅವರಿಗೆ ತೀರಾ ನೋವಿನ ಕೆಲಸ. ಆಕೆ ಅಂಥ ಸ್ವಾರ್ಥಿಯಲ್ಲ. ಇಬ್ಬರು ಹೆಣ್ಣು ಮಕ್ಕಳನ್ನು ಎತ್ತಿದವರು. ನಗುತ್ತಾ ಓಡಾಡಿಕೊಂಡಿರಲಿ ಅನ್ನೋ ಆಸೆ. ಆದರೆ ಅವಳೇ ನಳಿನಿಯ ಮಾತು ಕಿವಿಯಲ್ಲಿ ಗುಯ್ಗೊಟ್ಟಿತ್ತು. ಅಂದು ಬರೀ ಅರ್ಧ ಗಂಟೆ ಲೇಟಾಗಿ ಬಂದಿದ್ದ ಮನೆಗೆ ದಕ್ಷಿಣಮೂರ್ತಿಗಳು ಎಂದಿನಂತೆ ಇದ್ದರು. ಸುಕನ್ಯಾ ಒಂದಿಷ್ಟು ಹೊರಗಡೆ ಹೋಗಿ ಬರೋಣ ಎಂದಾಗ ಆಕೆ ಪ್ರಶ್ನಾರ್ಥಕವಾಗಿ ನೋಡಿದರು. ಮಾಮೂಲಿ ಸೀರೆ ಬಿಟ್ಟು ಗ್ರ್ಯಾಂಡ್ ಆಗಿರೋ ಸೀರೆ ಉಟ್ಕೋ, ಅಡ್ಡಾಡಿ ಬರೋಣ. ಅಲ್ಲೇ ಕುಳಿತಿದ್ದ ಉಷಾಳ ಕಡೆ ತಿರುಗಿ ನಕ್ಕರು. ಅಮ್ಮನಿಗೆ ಐಸ್ ಕ್ರೀಮ್ ಕೊಡಿಸ್ತೀರಾ? ತಮಾಷೆ ಮಾಡಿದಾಗ ಹತ್ತಿರಕ್ಕೆ ಹೋಗಿ ತಲೆಯ ಮೇಲೊಂದು ಮೊಟಕಿದರು. ತುಂಟ ಹುಡುಗಿ, ನಮ್ಮ ಲವ್ ಐಸ್ ಕ್ರೀಮ್ನಿಂದ ಪ್ರಾರಂಭವಾದುದಲ್ಲ. ನೀನು ಕಾದಂಬರಿ ಓದಿ ಸಿನಿಮಾ ನೋಡಿ ಈ ತೀರ್ಮಾನಕ್ಕೆ ಬಂದಿರಬಹುದು. 1-2 ರೂಪಾಯಿ ಕಳ್ಳೆಕಾಯಿ ಕರ್ಚೀಫಿನೊಳಗೆ ಹಾಕ್ಕೊಂಡು ಕಬ್ಬನ್ ಪಾರ್ಕದ ಮರದ ಕೆಳಗೆ ಕೂತ್ಕೊಂಡು ಮಾತಾಡಿಕೊಂಡು ತಿನ್ನೋದೇ ನಮ್ಮ ಕೆಲಸ. ಪಕ್ಕನೆ ನಕ್ಕಳು ಉಷಾ. ಸಾರಿ, ಜಾಸ್ತಿ ಐತೇನೋ? ಹೇಳಿಲ್ಲ ತಾನೇ? ಪ್ರೀತಿಯಿಂದ ಮಗಳ ತಲೆ ಸವರಿ 50ರ 2 ನೋಟುಗಳನ್ನು ಅವಳ ಕೈಯಲ್ಲಿಟ್ಟರು. ಪಿಕ್ನಿಕ್ಗೆ ಹೋಗ್ಬಾ ಎಂದವರು ರೂಮಿನತ್ತ ನಡೆದರು. ಅಂಗೈಯಲ್ಲಿ ನೋಟ ಎತ್ತ ಹರಿದ ಉಷಾ ನೋಟ ನಿಂತು ಬಿಟ್ಟಿತು. ಬೇರೆಯವರಿಗೆ ಅದು ಬರೀ 100 ಕಡಿಮೆ ಮೊತ್ತ. ಆದರೆ ಮನೆಯಲ್ಲಿ ಆ ಹಣಕ್ಕೆ ಎಂಥ ಮಹತ್ವವಿದೆ ಎಂದು ಅವಳಿಗೆ ಗೊತ್ತು. ಅತ್ಯಂತ ಉತ್ತಮ ತಂದೆ. ಉಷಾ ತಾಯಿಯ ನರೆಸಿಕೊಂಡು ಅಡಿಗೆ ಮನೆಗೆ ಹೋದಳು. ಅಮ್ಮ, ಅಣ್ಣ ಪಿಕ್ನಿಕ್ ಹಣ ಕೊಟ್ಟಿದ್ದಾರೆ ಎಂದಳು. ಸ್ವಲ್ಪ ನಿರುತ್ಸಾಹದಿಂದಲೇ ಆಯ್ತಲ್ಲ ಹೋಗ್ಬಾ ಅಷ್ಟೇ ಅಂದಿದ್ದು. ಮೆಲ್ಲನೆ ಏನೋ
ತೊಡಗಿದಳು. ಇನ್ನರ್ಧ ಗಂಟೆಯೊಳಗೆ ಘಟಸ್ಫೋಟವಾಗುವ ಅರಿವು ಮೂವರಿಗೂ ಮಾತ್ರ ಗೊತ್ತಿತ್ತು. ಉತ್ಸಾಹದಿಂದ ಇದ್ದವಳು ನಳಿನಿ ಮಾತ್ರ. ಮೇಲೋಟಕ್ಕೆ ಮಾಮೂಲಾಗಿ ಕಂಡರೂ ಸಿಡಿಯುವ ಪರ್ವತದಂತಿದ್ದ ಹರಿ ಸಾಮಾನ್ಯವಾಗಿ ಅತ್ಯಂತ ಸಾಧಾರಣವಾದ ವಿಷಯವನ್ನು ತೆಗೆದುಕೊಂಡಿದ್ದರು ವಸ್ತುಸ್ಥಿತಿಯನ್ನು ದಕ್ಷಿಣಮೂರ್ತಿಗಳು. ಹೇಗೆ ಹೆಂಡತಿಗೆ ಹೇಳಿದರೆ ಕಡಿಮೆ ವೇದನೆಯಿಂದ ಎಂದು ಮಾತ್ರ ಯೋಚಿಸುತ್ತಿದ್ದರು ಈಗ ಅವರು. ರಾತ್ರಿ ಎಲ್ಲರ ಊಟ ಆಗುವವರೆಗೂ ಕಾದರು. ಮಾಮೂಲಿನಂತೆ ಪೇಪರ್ ಮುಂದೆ ಹಾಕಿಕೊಂಡು ಹಾಲ್ನಲ್ಲಿ ಕೂತರು. ಹೊಸ ನ್ಯೂಸ್. ಪಕ್ಕದಲ್ಲಿ ಕೂತ ಉಷಾ ಬೆನ್ನು ತಟ್ಟಿ, ನಮಗೆ ಇನ್ನೊಂದು ಮನೆ. ಅಲ್ಲೇ ಕೂತ ಸುಕನ್ಯಾ ತಟ್ಟನೆ ಗಂಡನ ಕಣ್ಣಿನೊಳಗೆ ನೋಡಿದವರು ತಲೆ ತೆಕ್ಕಿಸಿದರು. ನಮ್ಮ ನರಹರಿ ಆಫೀಸ್ಗೆ ಹತ್ತಿರವಾಗುತ್ತೆ, ಅದಕ್ಕೋಸ್ಕರ ಫ್ಯಾಕ್ಟ್ರಿಗೆ ನಿಯರ್ ಆಗಿ ಒಂದು ಮನೆ ಮಾಡಿದ್ದಾನೆ. ಅದಕ್ಕೆ ಇನ್ನೊಂದು ಕಾರಣವೂ ಇದೆ. ಪೂರ್ತಿ ಮಾಡುವ ಮುನ್ನವೇ ಎದ್ದು ಹೋದಳು ಉಷಾ. ರೂಮಿನಿಂದ ಮುಖ ಹೊರಗೆ ಹಾಕಿದ ಮೌಳಿ ಹಾಗೆಯೇ ಹಿಂದ ಕೆಳೆದುಕೊಂಡ ಕಲ್ಲಿನಂತೆ ಕೂತಿದ್ದರು ಸುಕನ್ಯಾ. ಭಾವನೆ ಮುಕ್ತರಾದ ನಿರ್ಲಿಪ್ತ ವ್ಯಕ್ತಿಯಂತೆ ಕೂತರು ಆಕೆ. 5 ನಿಮಿಷ 10 ನಿಮಿಷ ಕಾದರೂ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಇದು ಒಳ್ಳೆಯದಲ್ಲವೆನಿಸಿತು ದಕ್ಷಿಣಮೂರ್ತಿಗಳಿಗೆ. ನೀನು ಮನೆ ನೋಡಲ್ವೇನು? ಹೆಂಡತಿಯನ್ನು ಉದ್ದೇಶಿಸಿ ಕೇಳಿದರು. ನೋಡಬೇಕು ಎಂದವರು ಎದ್ದು ಹೋದರು. ಅವರೆದೆಯಲ್ಲಿ ಒಂದು ಸುಂದರ ಚಿತ್ರದ ಮೇಲೆ ಶಾಯಿ ಚೆಲ್ಲೆದಂತಾಗಿತ್ತು. ಅದನ್ನು ನುಡಿಸಲು ಅಚ್ಚುಕಟ್ಟು ಮಾಡಲಾಗಲು ಸಾಧ್ಯವಿಲ್ಲ. ಆ ವಿರೂಪವನ್ನು ಮನಸ್ಸಿನಿಂದ ಅಳಿಸಿದಾಕಬೇಕಷ್ಟೇ. ಎಷ್ಟು ಸಡಗರ ಸಂಭ್ರಮದಿಂದ ಸೊಸೆಯನ್ನು ಬರಮಾಡಿಕೊಂಡಿದ್ದರು. ಅಂದಿನ ಉತ್ಸಾಹ ಅಪಾರ. ನರಹರಿ ಇದುವರೆಗೂ ನಳಿನಿಗೆ ಏನು ಸಿಕ್ಕಿತೋ ಬಿಟ್ಟಿತೋ, ನೀನು ಅದನ್ನೆಲ್ಲ ತುಂಬಿಕೊಡ್ಬೇಕು. ಹೊಂದಿಕೊಳ್ಳೋಕೆ ಕೆಲವು ದಿನಗಳು ಬೇಕಾಗತ್ತೆ. ತಟ್ಟನೆ ಏನು ಅನ್ನಬೇಡ, ತಾಳ್ಮೆ ಇರಲಿ ಎಂದು ಮಗನಿಗೆ ಬುದ್ಧಿ ಹೇಳಿದರು. ಈಗ ಅವರಿಗೆ ಅನ್ನಿಸಿತು ಅವಳು ಇಲ್ಲಿಗೆ ಹೊಂದಿಕೊಳ್ಳಲು ಇಚ್ಛಿಸಲೇ ಇಲ್ಲ. ಗಂಡ ಕೋಣೆಯೊಳಕ್ಕೆ ಬರುವ ಮುನ್ನ ಮಲಗಿಬಿಟ್ಟಿದ್ದರು. ಪಕ್ಕದಲ್ಲಿ ಕೂತು ಅತ್ಯಂತ ಕರುಣೆಯಿಂದ ಹೆಂಡತಿಯ ಮುಖವನ್ನು ನೋಡಿದರು. ನಿದ್ದೆ ಬಂತೇನು? ಆಕೆ ಮಾತನಾಡಲಿಲ್ಲ. ಏರಿ ಬಂದ ನಿಟ್ಟುಸಿರನ್ನು ಬಾಯ್ಮುಚ್ಚಿ ದಕ್ಷಿಣಮೂರ್ತಿಗಳು ನಿಧಾನವಾಗಿ ಒಳಗೆ ತಳ್ಳಿದರು. ಅಣ್ಣ ಮನೆಯಲ್ಲಿ ಬೆಂಕಿ ಇದ್ದರೆ ಅರಿವಾಗದಂತೆ ಎಲ್ಲವನ್ನೂ ಸುಟ್ಟುಬಿಡುತ್ತದೆ. ಕರಕಲಾದವರೆಲ್ಲ ಏನೋ ಕಾಣೋಕ್ಕಾಗಲಿಲ್ಲ. ಈ ಜನನ ಕಾಪಾಡಿಕೊಳ್ಳೋಕ್ಕಾದರೂ ಬೆಂಕಿನ ದೂರ ಇಡಬೇಕು. ಅರ್ಥಗರ್ಭವತವಾಗಿ ನುಡಿದಿದ್ದ ನರಹರಿ. ಸುತ್ತುತ್ತಿದ್ದ ಫ್ಯಾನನ್ನೇ ನೋಡುತ್ತಾ ಬಹಳ ಹೊತ್ತು ಮಲಗಿದ್ದರು ದಕ್ಷಿಣಮೂರ್ತಿಗಳು. ಎದೆಯಲ್ಲಿ ಅದೆಷ್ಟು ದೊಡ್ಡ ಪರ್ವತವಿತ್ತೆಂದರೆ ಅವರಿಗೆ ಗೊತ್ತು. ಒಮ್ಮೆಲೆ ಸಿಡಿದರೆ ಅಪಾಯ, ಒಳಗಡೆಯೇ ಉಳಿದುಬಿಟ್ಟರೆ ಮತ್ತಷ್ಟು ಅಪಾಯ. ಸುಕನ್ಯಾ ತೋಳಿನ ಮೇಲೆ ಮತ್ತೆ ಕೈಯಿಟ್ಟರು. ಬಾಯಾರಿಕೆ, ನೀರು ಬೇಕಿತ್ತಲ್ಲ ಎಂದರು. ಬೇಕಿದ್ದರೆ ಅವರೇ ಹೋಗಿ ಕುಡಿದು ಬರಬಹುದಿತ್ತು. ಒಮ್ಮೆಲೆ ಅವರು ಮಲಗಿದರೆ ಏಳುತ್ತಿದ್ದರೆ ಬೆಳಗ್ಗೆಯೇ. ಆದ್ದರಿಂದ ನೀರು ತಂದಿಡುವ ಪರಿಪಾಟು ಇಲ್ಲೇನಿರಲಿಲ್ಲ. ಎದ್ದ ಸುಕನ್ಯಾ ಹೋಗಿ ನೀರು ತಂದರು. ಅಲ್ಲಿಟ್ಟವರು ಮತ್ತೆ ಹೋದರು. ಬಂದಿದ್ದು ಅರ್ಧ ಗಂಟೆಯ ನಂತರವೇ. ಕುಡಿಯದ ನೀರನ್ನು ನೋಡಿದರು. ನೀರು ಕುಡಿದೇ ಇಲ್ಲ ಅಂದರು. ಮುಚ್ಚಿದ ಕಣ್ಣನ್ನು ದಕ್ಷಿಣಮೂರ್ತಿಗಳು ತೆಗೆದು ಹೆಂಡತಿಯನ್ನು ತಮ್ಮ ತೋಳಿನೊಳಗೆ ತಗೊಂಡು, ಕೆಲವು ಸತ್ಯಗಳು ಮನುಷ್ಯನನ್ನು ತಿಳಿದುಕೊಂಡಾಗ ದುಃಖ ಆಗೋಲ್ಲ. ಒಂದು ಸರ್ಟನ್ ಏಜ್ವರೆಗೂ ವ್ಯಕ್ತಿ ಸಂಪಾದನೆ ಮಾಡ್ಕೋತಾ ಇರ್ತಾನೆ. ಆಮೇಲೆ ಕಳೆದುಕೊಳ್ಳೋದು ಶುರುವಾಗುತ್ತೆ. ಉಲ್ಲಾಸ, ಉತ್ಸಾಹ, ಯೌವನ, ಆರೋಗ್ಯ, ಮುಖ್ಯವಾಗಿ ಮಕ್ಕಳಿನ ಮೇಲೆ ಅಧಿಕಾರ, ಹೀಗೆ ಒಂದೊಂದಾಗಿ ಇವೆಲ್ಲ ತೀರ ವೈಯಕ್ತಿಕ ಬದುಕಿನಲ್ಲಿ ಮಾತ್ರ. ಸದಾ ಹಿಂದೆ ಮುಂದೆ ಓಡಾಡಿಕೊಂಡು ಮನೆಯ ಜೀವಂತಿಕೆಯಾಗಿದ್ದ ಶುಭ ಗಂಡನ ಜೊತೆ ಹೋದ್ಲು. ಅದೇನು ಸಂಕಟದ ವಿಷಯವಿಲ್ಲ. ಈಗ ಕಾರಣ ಏನಂದರೆ ನರಹರಿ ಹೆಂಡತಿ ಜೊತೆ ಬೇರೆ ಮನೆಗೆ ಹೋಗ್ತಾ ಇದ್ದಾನೆ. ಇದು ನನ್ನ ಲೆಕ್ಕಾಚಾರದಲ್ಲಿ ಇರಲಿಲ್ಲ ಅಷ್ಟೇ. ಅವರ ಗಂಟಲು ಒತ್ತಿಕೊಂಡು ಬಂತು. ಸುಕನ್ಯಾ ಗಂಡನ ಎದೆಯಲ್ಲಿ ಮುಖವಿಟ್ಟು ಬಿಕ್ಕಳಿಸತೊಡಗಿದರು. ನಿಧಾನವಾಗಿ ಮೃದುವಾಗಿ ದಕ್ಷಿಣಮೂರ್ತಿಗಳು ಕೈ ಸುಕನ್ಯಾ ಬೆನ್ನಿನ ಮೇಲೆ ಸವರಿತು. ಅಕಸ್ಮಾತ್ ಅವರು ಇಂಗ್ಲೆಂಡ್ಗೂ ಅಮೆರಿಕಾಗೂ ಹೋಗಿ ನಮ್ಮನ್ನು ಮರೆತು ಬಿಟ್ಟಿದ್ರೆ? ಈಗ ಅಂಥದ್ದೇನು ಆಗ್ತಿಲ್ವಲ್ಲ. ಅವರು ಅಲ್ಲಿಗೋ ಇಲ್ಲಿಗೋ ಓಡಾಡ್ಕೊಂಡಿರ್ತಾರೆ ಬಿಡು. ಅದು ಬೇಸರವಾದಾಗ ವಾಪಸ್ ಬರ್ತಾರೆ. ಕಡೆಯ ವಾಕ್ಯವನ್ನು ಒತ್ತಿ ಹೇಳಿದರು. ಆದರೆ ಆ ಮಾತೆ ಸುಕನ್ಯಾ ಮನದೊಳಕ್ಕೆ ಇಳಿಯಲಿಲ್ಲ. ಆದರೆ ಸುಕನ್ಯಾ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ಇಂದು ಸುಕನ್ಯಾ ಏಳುವ ಮುನ್ನವೇ ನಳಿನಿ ಎದ್ದು ಕಾಫಿ ಮಾಡಿದ್ದಳು. ಅಭ್ಯಾಸ ಮಾಡಿಕೊಳ್ಳುತ್ತಿದ್ದಾಳೆಂದಷ್ಟೇ ಎಂದುಕೊಂಡರು. ಕಾಫಿ ಮುಚ್ಚಿಟ್ಟಿದ್ದೇನೆ ಹೇಳಿ ಹೋದಳು. ಅತ್ತ ನೋಡಿದವರು ಹರ್ಷಿತರಾದರು. ಸದ್ಯಕ್ಕೆ ಅವರುಗಳು ಸಂತೋಷವಾಗಿದ್ದಾರಲ್ಲ, ಅಷ್ಟೇ ಸಾಕು ಅಂದುಕೊಂಡಳು. ಹಿಂದೆಯೇ ಬಂದ ನರಹರಿ ಗ್ಯಾಸ್ ಸಿಲಿಂಡರ್ ಮೇಲೆಯೇ ಕೂತಾಗ ತೋಳಿಡಿದು, ಇನ್ನೂ ಹುಡುಗಾಟ ಬಿಟ್ಟಿಲ್ವಾ? ನಡಿ ಆ ಕಡೆ. ನಿನ್ನ ನೋಡಿ ಅವರಿಬ್ಬರು ತಯಾರಾಗಬೇಕು. ಹಿಂದೆ ರೇಗುತ್ತಿದ್ದ ರೀತಿಯಲ್ಲೇ ಬೈದರು. ಪ್ರಯತ್ನಪೂರ್ವಕವಾಗಿ ನಕ್ಕ. ಆದರೆ ಕಣ್ಣಲ್ಲಿ ತುಂಬಿಕೊಂಡ ನೀರನ್ನು ಮಾತ್ರ ಮರೆ ಮಾಡಿದ. ಸಕ್ಕರೆ ಸಾಲದು ಲೋಟನ ತಾಯಿಯ ಮುಂದೆ ಹಿಡಿದ. ನಳಿನಿಗೆ ಹೇಳಿದರೆ ತಂದು ಹಾಕ್ತಾಳಲ್ಲ ಎನ್ನುತ್ತಲೇ ಅವನು ಕಾಫಿ ಲೋಟಕ್ಕೆ ಒಂದು ಸ್ಪೂನ್ ಭರ್ತಿ ಮಾಡಿದರು. ಅಲ್ಲೇ ಇದ್ದ ಸ್ಟೂಲ್ ಎಳೆದುಕೊಂಡು ಕೂತು ಕಾಫಿ ಕುಡಿದ. ಈ ಕೆಲಸ ನಳಿನಿ ಉಷಾಗೆ ಬಿಡು, ನಾವಿಬ್ಬರು ಸ್ವಲ್ಪ ಹೊರಗೆ ಹೋಗಿ ಬರೋಣ ಎಂದ. ಆಕೆ ಇದ್ದ ಮನಸ್ಥಿತಿಯಲ್ಲಿ ಎಲ್ಲಿಗೂ ಹೋಗುವಂತಿರಲಿಲ್ಲ. ನನಗೆ ಆಗೋಲ್ಲ, ಯಾರನ್ನಾದರೂ ಕರ್ಕೊಂಡು ಹೋಗು ನರಹರಿ ಅಂತ ಹೇಳಿದರು. ಬಂದು ಉಷಾ ಕಾಫಿ ತಗೊಂಡವಳೆ ಅವನತ್ತ ನೋಡಿದಂತೆ ಹೋದಾಗ ಜಡೆ ಹಿಡಿದು ಹತ್ತಿರ ಕೆಳೆದುಕೊಂಡ. ಜಗಳ ಆಡಿಯೇ ಮಾತು ಬಿಡೋಲ್ಲ, ಇಂದು ಜಗಳ ಆಡದೆಯೇ ಮಾತು ಬಿಟ್ಟಿದ್ದೀಯಲ್ಲ. ಸಣ್ಣಗೆ ರೇಗಿಸಿದ ಅವಳು ಗೊಳೋ ಎಂದು ಅಳಲು ಶುರು ಮಾಡಿದಳು. ಹೇಗೋ ಬೇರೆ ಮನೆಗೆ ಹೋಗ್ತಾ ಇದ್ದೀಯಾ? ಹೋಗ್ಬೇಡ,
ಬೇಡವೋ ನರಹರಿಯಣ್ಣ? ಅವನನ್ನು ತಬ್ಬಿಕೊಂಡೇ ಬಿಟ್ಟಳು. ಅವನಿಗೇನಾದರೂ ಮೂರನೇ ಕಣ್ಣಿದ್ದಿದ್ದರೆ ನಳಿನಿಯನ್ನು ಸುಟ್ಟು ಹಿಡಿ ಬೂದಿ ಮಾಡಿಬಿಡುತ್ತಿದ್ದ. ಅವನು ಎಲ್ಲ ರೀತಿಯಲ್ಲೂ ಹೇಳಿ ಸೋತಿದ್ದ. ಕೆಲವನ್ನು ಕಣ್ಣಾರೆ ಕಂಡ ಮೇಲಂತೂ ದೃಢ ನಿಶ್ಚಯಕ್ಕೆ ಬಂದಿದ್ದ. ಅವಳಿಗೆ ಖಂಡಿತ ಪಾಠ ಕಲಿಸಬಲ್ಲ. ನರಹರಿಯ ಕರುಳು ಕತ್ತರಿಸಿದಂತಾಯಿತು. ಅವನಿಗೆ ಮೊದಲಿಂದಲೂ ಹೆಣ್ಣಿನ ಬಗ್ಗೆ ಅತ್ಯಂತ ಗೌರವಾನುಭವ. ಎಷ್ಟು ದೂರ ಹೋಗ್ತೀವಿ? ನೀನು ಅಲ್ಲೇ ಇರಬಹುದು ಸಂತೈಸಿದ, ಸಮಾಧಾನಿಸಿದ. ಹತ್ತುಕೊಂಡೇ ಹೋದಳು ಉಷಾ. ರೂಮಿಗೆ ಬಂದ. ಬೀರುವಿನಲ್ಲಿದ್ದವರೆಲ್ಲವನ್ನು ಸೂಟ್ಕೇಸ್ಗೆ ತುಂಬಿದಳು. ಪ್ಲೀಸ್ ಹೋಗೋದು ಬೇಡ ಅತ್ತಿಗೆ. ಉಷಾ ಬಂದು ಅವಳಿಗೆ ದುಂಬಾಲು ಬಿದ್ದಿದಳು. ಅದು ಫ್ಯಾಕ್ಟ್ರಿ ಆಫೀಸ್ಗೆ ಹತ್ತಿರವಾಗಿರೋ ಮನೆ. ರಜಾ ಇದ್ದ ದಿನ ನಾವೇ ಬರ್ತೀವಿ ಸಮಜಾಯಿಷಿ ನೀಡಿದಳು ನಳಿನಿ. ವಿಷಯ ಹೇಗೋ ಮುಟ್ಟಿತ್ತು. ಮೃತ್ಯುಂಜಯನಿಗೆ ಓಡೋಡಿ ಬಂದರು. ಒಂದು ವಿಷಯ ಕೇಳಿದೆ. ದಕ್ಷಿಣಮೂರ್ತಿಗಳ ಬಳಿ ಪ್ರಸ್ತಾಪಿಸಿದರು. ಯಾವ ವಿಷಯ? ನನಗೊಂದಿಷ್ಟು ಕೆಲಸ ಇದೆ. ನಿಮ್ಮ ಅಳಿಯ ಮನೆಯಲ್ಲೇ ಇದ್ದಾನೆಯೇ? ಅವನನ್ನು ಕೇಳಿ ಇಲ್ಲ. ನೇರವಾಗಿ ವಿಷಯದಲ್ಲಿ ಪ್ರಸ್ತಾಪ ನನ್ನ ಹತ್ತಿರವೇ ಆಗಬೇಕೆಂದುಕೊಂಡ್ರೆ ಸಂಜೆ ಬಂದು ಬರ್ತೀನಿ. ನಿಮಗೋಸ್ಕರ ಒಂದು ಅರ್ಧ ಗಂಟೆ ಬೇಗ ಬರ್ತೀನಿ. ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ. ಹೊರಟೇ ಬಿಟ್ಟರು. ಅವರು ನೇರವಾಗಿ ಬಂದಿದ್ದು ಅಡಿಗೆ ಮನೆಗೆ. ಉಪ್ಪಿನಕಾಯಿ ಒಗ್ಗರಣೆ ಎಣ್ಣೆ ಕಾಯಿಸುತ್ತಿದ್ದ ಸುಕನ್ಯಾ ಚಡಪಡಿಸಿದರು. ಒಂದು ವಿಷಯ ಕೇಳಿದೆ ಎಂದರು ಮೃತ್ಯುಂಜಯನವರು. ಮೃತ್ಯುಂಜಯನ ಮಾತಿಗೆ ಹೇಗೆ ಉತ್ತರಿಸುವುದೋ ಅವಳಿಗೆ ತಿಳಿಯಲಿಲ್ಲ. ಸಾಸಿವೆ ಇಂಗು ಹಾಕಿ ಗಂಟಲು ಸರಿ ಮಾಡಿಕೊಂಡರು. ಏನು ಕೇಳಿದ್ರಿ? ಗ್ಯಾಸ್ ಆಫ್ ಮಾಡಿ ಎಣ್ಣೆ ಇಳಿಸಿಟ್ಟು ಅವರತ್ತ ತಿರುಗಿದರು. ನರಹರಿ ಮತ್ತು ನಳಿನಿ ಬೇರೆ ಹೋಗ್ತಿದ್ದಾರಂತೆ, ನಿಜನಾ? ನೇರವಾದ ಪ್ರಶ್ನೆ ಅರಗಿಸಿಕೊಳ್ಳುವುದು ಅವಳಿಗೆ ಕಷ್ಟವಾಯಿತು. ನನ್ನ ಫ್ಯಾಕ್ಟ್ರಿ ಆಫೀಸ್ಗೆ ಮನೆಗೂ ಸ್ವಲ್ಪ ದೂರಾನೇ. ಈಗ ಹತ್ತಿರದಲ್ಲಿ ಮನೆ ಸಿಕ್ಕಿದೆ. ಅಲ್ಲಿಗೂ ಇಲ್ಲಿಗೂ ಓಡಾಡಿಕೊಂಡಿರ್ತೀವಿ ಅಷ್ಟೇ. ಮಾಮೂಲು ವಿಷಯ ಎನ್ನುವಂತೆ ಮಾತಾಡಿಬಿಟ್ಟರು. ಮೃತ್ಯುಂಜಯರಿಗೆ ಗಡಿಬಿಡಿ ಆಗದಂತಾಯಿತು. ಹಾಲ್ಗೆ ಬಂದವರು ಒಂದು ಕಡೆ ಕೂತು ತಲೆಯನ್ನು ಎರಡು ಕೈಯಲ್ಲಿ ಹಿಡಿದುಕೊಂಡರು. ತಮ್ಮ ಕನ್ಯಾಸರೆಯನ್ನು ಬಿಡಿಸಿದ ದೇವರಂದೇ ದಕ್ಷಿಣಮೂರ್ತಿಗಳನ್ನು ಭಾವಿಸಿದರು. ಒಬ್ಬಳಿಗಂತೂ ಮದುವೆ ವಯಸ್ಸು ದಾಟಿ ಹೋಗಿತ್ತು. ಇವಳನ್ನದು ತಾನು ಯಾರು ಮಾಡ್ಕೋತಾರೆ? ಅವರಿವರು ಬಂದ ಮಾತುಗಳು ಭರ್ಜರಿಗಳಾಗಿ ಅವರಿಗೆ ಬಾಧಿಸುತ್ತಿತ್ತು. ಹಾಗಂತ ನಳಿನಿ ಕುರುಪಿಯೇನಲ್ಲ, ಚಂದವಾದ ಹುಡುಗಿ. ಬರಿಗೈಯಲ್ಲಿ ಬರೋ ಹೆಣ್ಣನ್ನು ಯಾರು ಮನೆ ತುಂಬಿಸಿಕೊಳ್ತಾರೆ? ಅಂತ ದೊಡ್ಡ ಮನಸ್ಸು ಇರುವ ಗಂಡೆತ್ತವರು ಯಾರಿದ್ದಾರೆ ಎಂದು ಅಂದುಕೊಂಡಿದ್ದರು. ಆಗ ನರಹರಿಗೆ ಬಂದು ಮದುವೆ ಮಾಡಿಕೊಂಡಿದ್ದರು. ಹತ್ತಿರ ಬಂದ ಮೌಳಿ, ಯಾಕೆ ಒಂಥರ ಕೂತಿದ್ದೀರಾ? ಹುಷಾರಿಲ್ವಾ? ಕೇಳಿದ. ತಲೆಗೊತ್ತಿಕೊಂಡಿದ್ದ. ಕೈಗಳನ್ನು ತೆಗೆದು ಮನೆಯಲ್ಲಿ ಏನಾದರೂ ಗಲಾಟೆ ನಡೀತಾ ಇದೆಯಾ? ತೀರಾ ಮೆಲುದನೆಯಲ್ಲಿ ಪ್ರಶ್ನಿಸಿದರು. ಏನು ಅನ್ನುವಂತೆ ಉಬ್ಬು ಸಂಕುಚಿಸಿ ಸನ್ನೆಯಲ್ಲಿ ಕೇಳಿದ. ಅಷ್ಟರಲ್ಲಿ ಒಂದು ಲೋಟ ಕಾಫಿ ತಂದು ಅವರ ಮುಂದಿಟ್ಟಳು ಸುಕನ್ಯಾ. ನಳಿನಿ ನಿಮ್ಮ ತಂದೆ ಬಂದಿದ್ದಾರೆ ನೋಡಮ್ಮ, ಮಾಮೂಲಿನಂತೆ ಹೇಳಿದ ಸುಕನ್ಯಾ. ಮೌಳಿ, ಇಲ್ಬಾ. ಅವನನ್ನು ಒಳಗೆ ಕರೆದರು. ಅಡಿಗೆ ಮನೆಯ ಬಾಗಿಲನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿ, ನಿನ್ನ ಕೋಪ ಅಸಮಾಧಾನವನ್ನು ಪ್ರದರ್ಶನ ಅವರ ಮುಂದೆ ಬೇಡ. ವಯಸ್ಸಾದ ಜೀವ. ಬುದ್ಧಿ ಹೇಳಿದರು. ಅವನ ಮುಖ ಒಂಥರ ಮಾಡಿಕೊಂಡು ಹೋದ ಅಸಹ್ಯದಿಂದ. ಅಂತೂ ಅಂದಿನ 2 ಸಲ ಅಲ್ಲೇ ಓಡಾಡಿದ ನರಹರಿ 3ನೇ ಸಲವೇ ಬಂದು ಮಾತನಾಡಿಸಿದ್ರು ಮೃತ್ಯುಂಜಯನನ್ನು. ಹುಷಾರಾಗಿದ್ದೀರಾ ತಾನೆ? ನನಗೆ ಸರಿ ಅನಿಸ್ತಾ ಇಲ್ಲ. ಮೊದಲನೇ ಸ್ವರದಲ್ಲಿ ಉಸಿರಿಸಿದರು. ಅಲ್ಮುಡಿಯನ್ನು ಕಚ್ಚಿಡಿದವ. ಅದನ್ನು ನಿಮ್ಮ ಮಗಳಿಗೆ ಹೇಳಿ. ಬಿರುಸಿನಿಂದ ಹೊರಗೆ ಹೋದ. ಒಂದು ಆಶಾಕಿರಣ ಮಿನಿಗಿದಂತಾಯಿತು. ಒಂದೆರಡು ಕ್ಷಣ ಯಾಕೋ ಅವನಿಗೆ ಇಷ್ಟವಾಗಲಿಲ್ಲ. ಏನಿದು? ಗಟ್ಟಿಯಾಗೇ ಕೇಳಿದರು ಮಗಳನ್ನ. ಮೊದಲು ಅವಳ ಧ್ವನಿ ತಗ್ಗಿದರು. ಅವರು ಆಫೀಸಿಗೆ ಹತ್ತಿರವಾದ ಮನೆ. ಅದೇ ಸೊಬಗು ಅವರು ಒಪ್ಪಿಕೊಳ್ಳಲಿಲ್ಲ. ಬಾಯ್ಮುಚ್ಚು. ಇಷ್ಟು ವರ್ಷ ದೂರವಾದ ಮನೆ ಇಂದು ದೂರವಾಗಿ ಹೋಯ್ತಾ? ಬೇಡ ಕಣೆ, ಹೆತ್ತ ಕರಳಿನ ಸಂಕಟ ನಿಂಗೆ ಅರ್ಥವಾಗೋದು. ಬರೀ ಹೆಂಡತಿನೇ ಎಲ್ಲ ಆಗೋಕ್ಕಾಗಲ್ಲ. ನೆನಪಿರಲಿ. ನಡೆದು ಬಿಟ್ಟರು. ಅವರ ಮನಸ್ಸಿಗೆ ತುಂಬ ನೋವಾಗಿತ್ತು. ಇಂಥ ಒಂದು ಕಲ್ಪನೆ ಅವರಿಗೆ ಇರಲಿಲ್ಲ. ಅಂದು ಎದ್ದಾಗ ನರಹರಿ 7ಕ್ಕೆ 10 ನಿಮಿಷವಿತ್ತು. ಆರಾಮ್ ನಿದ್ದೆಯಲ್ಲಿದ್ದಳು ನಳಿನಿ. ಹಲ್ಮುಡಿ ಕಚ್ಚಿ ಪಕ್ಕಕ್ಕೆ ಹೊರಳಿ ಮಲಗಿದಳು. ಎಚ್ಚೆತ್ತ ನಳಿನಿ ಪಕ್ಕದಲ್ಲಿ ನೋಡಿದಳು. ನರಹರಿ ಇನ್ನೂ ಮಲಗಿಯೇ ಇದ್ದ. ಆ ಮನೆಯಲ್ಲಿ 6ಕ್ಕೆ ಮನೆಯವರಿಗೆ ಸುಪ್ರಭಾತವಾಗಿಬಿಡುತ್ತಿತ್ತು. ಅಲ್ಲಿಂದ ಬಂದ ಮೇಲೆ ಇದು ಮಾರನೆಯ ಬೆಳಗು. ದಡಬಡಿಸಿಕೊಂಡು ಮೇಲಕ್ಕೆದ್ದಳು. ಇಂದಿನ ದಿನವೇ ಹಾಲು ವರ್ತನೆ ಮಾಡಿದ್ದರು. ನಾವು ಹೋಗಿ ತಂದರೆ 50 ಪೈಸೆ ಉಳಿತೈತೆ ನರಹರಿಯ ಮುಂದೆ ಹೇಳಿದಾಗ, ಅಫ್ಕೋರ್ಸ್ ನಾನಂತೂ ಹೋಗ್ಲಾರೆ, ಅಪರೂಪಕ್ಕೊಮ್ಮೆ ಹೋಗ್ತಾ ಇದ್ದೆ, ನಿನ್ನಿಷ್ಟ. ಕೈ ಕೊಡವಿಕೊಂಡ. ಅಲ್ಲಿ ಹಾಲಿನದು ಅಂತ ಸಮಸ್ಯೆ ಏನಿರಲಿಲ್ಲ. ಸನಿಹದಲ್ಲಿದ್ದ ಹಾಲಿನ ಬೂತ್. ಉಷಾ, ಮೌಳಿ, ಕೆಲವೊಮ್ಮೆ ನರಹರಿ ಅಪರೂಪಕ್ಕೆ ದಕ್ಷಿಣಮೂರ್ತಿಗಳು ತರುತ್ತಿದ್ದರು. ಗುರುತು ಪರಿಚಯವಿದ್ದ ಜನ. ನೀವೇನು ತರೋ ಹುಡುಗನಿಗೆ ಹಣ ಕೊಡೋದು ಬೇಡ, ಹತ್ತಿರದಲ್ಲಿ ಕೊಟ್ಟು ಹೋಗ್ತಾನೆ ಎಂದಿದ್ದ ಹಾಲು ಬೂತಿನ ಮಾಲೀಕನ ವಿಶ್ವಾಸದಿಂದ. ಅದಕ್ಕೆ ದಕ್ಷಿಣಮೂರ್ತಿಗಳು ಒಪ್ಪಿಗೆ ಇರಲಿಲ್ಲ. ಸಾಧ್ಯವೇ ಇಲ್ಲ, ಇದೊಂದು ರೀತಿಯ ಶೋಷಣೆ ಆಗ್ಬಿಡುತ್ತೆ. ದಾಕ್ಷಿಣ್ಯ ಕೂಡ ಹಿಂಸೆ. ಹಾಲು ನಾವೇ ತಗೊಂಡು ಹೋಗ್ತೀವಿ. ಕಾಫಿ ಬೇಕು ಅಂದ್ಕೊಂಡು ದಿನ ನೀವೇ ಹಾಲು ಪ್ಯಾಕೆಟ್ ಹಿಡಿದು ಬನ್ನಿ ಎಂದಾಗ ಮಾಲೀಕ ನಕ್ಕು ಬಿಟ್ಟಿದ್ದ. ಆಗಾಗ ಬಂದು ಕಾಫಿ ಕುಡಿದು ಹೋಗಿದ್ದ. ಎಂದೂ ಹಾಲಿನ ಪ್ಯಾಕೆಟ್ ಹಿಡಿದು ಬರುವ ಪ್ರಮೇಯವೇ ಒದಗಿ ಬರಲಿಲ್ಲ ಅವನಿಗೆ. ದಡಬಡಿಸಿಕೊಂಡು ಬಾಗಿಲಿಗೆ ಬಂದಳು. ಹಾಲು ಇರಲಿಲ್ಲ. ಅವಳಿಗೆ ಮೈ ಪರಿಚಿಕೊಳ್ಳುವಂತಾಯಿತು. ಇನ್ನು ಮಧ್ಯಾಹ್ನದವರೆಗೆ ಹಾಲಿಲ್ಲ, ಹಾಲೂ ಇಲ್ಲ ಎಂದಳು. ನರಹರಿ ಪಕ್ಕ ನಿಂತ. ದುರು ನೋಡಿದ.
ಎದ್ದು ಹೋದ. ನನಗೆ ಬೆಳಗ್ಗೆ ಕಾಫಿ ಇಲ್ದಿದ್ರೆ ತಲೆನೋವು. ಗೊಣಗುತ್ತಲೇ ಬಾತ್ರೂಮಿಗೆ ಹೋದ. ಬರೀ ಮುಖ ತೊಳೆದುಕೊಂಡು ಬಂದವ. ಹೇಗೋ ನನಗೆ ರಜಾ, ನಾನು ನಮ್ಮ ಮನೆಗೆ ಹೋಗ್ತೀನಿ. ಈ ದಿನದ ಬೆಳಗಿನ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ ಉಳಿಸಿಕೊಟ್ಟಿದ್ದೇನೆ. 15 ರೂಪಾಯಿಂದ ಉಳಿತಾಯ. ಖುಷಿಯಾಗಿರಬೇಕಲ್ಲ. ಒದ್ದೆ ಮುಖವನ್ನುತ್ತಿದ್ದ. ಟವಲನ್ನು ಎಸೆದು ಸ್ಕೂಟರನ್ನು ಹೊರಗೆ ತಳ್ಳಿದ. ಇತ್ತ ತಿರುಗಿ ಕೂಡ ನೋಡಲಿಲ್ಲ ನರಹರಿ. ಸ್ಕೂಟರ್ ಕಣ್ಮಣೆ ಆಗುವವರೆಗೂ ಬಾಗಿಲೆ ಬಂದು ನಿಂತಳು. ನಾರಿನ ಮಧ್ಯದಲ್ಲಿ ಕೂತಳು. ಮಾಲಿನಿ ಒಂದು ಪ್ಲ್ಯಾನ್ ರೆಡಿ ಮಾಡಿಕೊಟ್ಟಿದ್ದಳು. ಅದರ ಪ್ರಕಾರ ಹೋದರೆ ಎಷ್ಟು ಉಳಿತಾಯ ಮಾಡಬಹುದು, ಏನೇನು ಖರೀದಿಸಬಹುದೆಂದು ಅದನ್ನು ತೆಗೆದು ಮುಂದಿಟ್ಟುಕೊಂಡಳು. ಮನೆ ಜವಾಬ್ದಾರಿ ನಿಮ್ಮ ತಂದೆದು. ನೀವು ಯಾಕೆ ಮನೆಗೆ ಹಣ ಕೊಡ್ತೀರಾ? ಬೇರೆ ಹೋಗ್ಬಿಟ್ಟು